ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಸೊ ಇವತ್ತು ಮಾತಾಡೋಣ ಅಂತ ಅನಿಸ್ತು. ಎಲ್ರಿಗೂ ಗೊತ್ತು, ಈ ದಿನ ನಾವು ತುಂಬ ಜನಪ್ರಿಯರಾದಂತಹ, ಜನರಿಗೆ ಅಚ್ಚುಮೆಚ್ಚಾದಂತಹ ಒಬ್ಬ ಒಳ್ಳೆ ಕನ್ನಡದ ನಿರೂಪಕಿಯನ್ನು ನಾವು ಕಳ್ಕೊಂಡಿದ್ದೀವಿ. ನಾನು ಇವಾಗ ಮಾತಾಡ್ತಿರೋದು ಅಪರ್ಣಾ ಅವ್ರ ಬಗ್ಗೆನೇ. ಈ ದಿನ ತುಂಬಾ ಒಂದು ಲಾಸ್ ಅಂತಲೇ ಹೇಳ್ಬೋದು. ಅವರ ಹಾಗೆ ಅಚ್ಚ ಕನ್ನಡದಲ್ಲಿ ಮಾತಾಡಲು ಎಷ್ಟೇ ಪ್ರಯತ್ನ ಪಟ್ಟರು ಎಲ್ಲೋ ಒಂದು ಕಡೆ ಒಂದು ಆಂಗ್ಲ ಭಾಷೆ ನಾವು ದಿನಬಳಕೆಯಲ್ಲಿ ಬಳಸುವಂಥದ್ದು ಆಗೇ ಬಿಡುತ್ತೆ. ಸೊ ಆದ್ದರಿಂದ ನಾನು ತುಂಬಾ ಕಷ್ಟ, ಕನ್ನಡದಲ್ಲಿ ಮೊದಲಿನಿಂದ ಕೊನೆಯ ತನಕ ಆ ಕನ್ನಡವನ್ನೇ ಮಾತಾಡಿಕೊಂಡು ಕನ್ನಡಕ್ಕೆ ಒಂದು ಜೀವವನ್ನು ಕೊಟ್ಟು ಜೀವವನ್ನು ತುಂಬಿ ಮಾತಾಡ್ತಕ್ಕಂಥದ್ದು ಅಷ್ಟು ಸುಲಭವಾದ ವಿಷಯ ಅಲ್ವೇ ಅಲ್ಲ. ಅದು ಈಗಿನ ಒಂದು ಇದರಲ್ಲಿ ಜನ್ರೇಷನಲ್ಲಿ ಈಗೇನು ಕನ್ನಡ ಬಂತು. ಓಕೆ, ಸೊ ಇವಾಗ ಯಾರೇ ಆದರೂ ಒಂದು ನಿಮಿಷ ನೀವು ಒಂದು ಆಂಗ್ಲ ಪದನ ಉಪಯೋಗಿಸ್ಕೊಳ್ದಿರೋ ಬರೀ ಕನ್ನಡವನ್ನೇ ಮಾತಾಡಿ ಅಂದರೆ ತುಂಬಾ ಕಷ್ಟ ಅದು ಇವಾಗ. ಸೊ ಆ ಥರ ಒಂದು ಹೆಸರುವಾಸಿಯಾಗಿದ್ದು, ಇವಾಗ ನಾವು ಚಿಕ್ಕವರಿರುವಾಗ ದೂರದರ್ಶನ ನೋಡ್ಕೊಂಬರ್ತಾ ಇದ್ವಿ. DD1 ಅವ್ರದ್ದು ನಿರೂಪಣೆಯನ್ನು ನೋಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಅದಾದ ನಂತರ ಮುಕ್ತ ಸೀರಿಯಲಲ್ಲಿ ಅವ್ರನ್ನ ನೋಡ್ತಾ ಇದ್ವಿ, ಹೇಗೆ ಒಂದು ವಕೀಲರ ಪಾತ್ರವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ರು ಅವರು ಅನ್ನೋಂಥದ್ದು. ಅದಾದ ನಂತರ ಐ ಥಿಂಕ್ ಇದು ಮಜಾ ಟಾಕೀಸಲ್ಲಿ ರೀಸೆಂಟಾಗಿ ನಾವು ಏನು ಅವ್ರನ್ನ ನೋಡ್ಕೊಂಬಂದಿದ್ದೀವಿ, ವರಲಕ್ಷ್ಮಿ ಅವ್ರ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅವರು ಅಭಿನಯ ಕೂಡ ಮಾಡಿ ಅವರು ಪ್ರೂವ್ ಮಾಡ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಅದೊಂದೇ ಅಲ್ಲದೆ ನಿರೂಪಕಿಯಾಗಿ ಅದಲ್ಲದೆ ಅವರು ಸ್ಟೇಜ್ ವೇದಿಕೆ ಮೇಲೂ ಕೂಡ ಅವರು ಭಾಷಣಗಳನ್ನ, ದೊಡ್ಡ ರಾಜಕಾರಣಿಯವರುಗಳ ಒಂದು ಸಭೆ ನಡೆದ್ರೆ ಅದಕ್ಕೆ ನಿರೂಪಕಿಯಾಗಿ ಅಪರ್ಣಾ ಅವರನ್ನೇ ಅವರು ಆಯ್ಕೆ ಮಾಡಿಕೊಳ್ಳುವಂಥದ್ದು ಒಂದು. ಸೊ ಹೀಗೆ ತುಂಬ ಬೇಡಿಕೆಯ ಒಂದು ನಿರೂಪಕಿಯಾಗಿ ದಶಕಗಳ ಕಾಲ ಒಂದು ಕನ್ನಡದಲ್ಲಿ ಇರುವಂಥದ್ದು ಅದು ಸಾಮಾನ್ಯವಾದ ವಿಚಾರವೇ ಅಲ್ಲ. ಸೊ ಈಗಿನ ನಿರೂಪಕರು ತುಂಬಾ ಅವರು ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು ಯಾವುದೇ ಒಂದಾಗಲಿ, ಇವಾಗ ಕನ್ನಡ ಇಂಡಸ್ಟ್ರಿ ಅಂತಲೇ ಬಂದರೆ ಸುಮಾರು 10 ವರ್ಷಗಳ ಕಾಲ ಒಬ್ಬರು ಹೀರೋ ಆಗಲಿ ಹೀರೋಯಿನ್ ಆಗಲಿ, ಹೀರೋಗಳು ಹೇಗೋ ಸಸ್ಟೈನ್ ಮಾಡ್ತಾರೆ, ಒಬ್ಬರು ಹೀರೋಯಿನ್ ಆಗಿ ಉಳ್ಕೊಳ್ಳುವಂಥದ್ದು ಮತ್ತೆ ಮತ್ತೆ ಕನ್ನಡದಲ್ಲೇ ಅವಕಾಶಗಳು ಸಿಗುವಂಥದ್ದು ಬಹಳ ಕಮ್ಮಿ. ಇವಾಗಲೇ ನೋಡ್ತಿದ್ದೀವಿ, 1-2 ಸಿನಿಮಾ ಕನ್ನಡದಲ್ಲಿ ಮಾಡಿದ್ರೆ ಅವರು ಆಲ್ರೆಡಿ ತೆಲುಗು, ತಮಿಳ್, ಹಿಂದಿ ಈ ಥರ ಜಂಪ್ ಆಗುವ ಚಾನ್ಸಸ್. ಯಾಕೆ ಅಂದರೆ ಅವ್ರಿಗೆ ಎಲ್ಲಿ ಚಾನ್ಸ್ ಸಿಗುತ್ತೆ ಹೋಗ್ತಾರೆ, ಕನ್ನಡದಲ್ಲಿ ಅವಕಾಶಗಳು ಕಮ್ಮಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ. ಸೊ ಈ ಒಂದು ನಿಟ್ಟಿನಲ್ಲಿ ಅಪರ್ಣಾ ಅವರು ನಿಜವಾಗ್ಲೂ ಅವ್ರನ್ನ ಮೆಚ್ಕೋಬೇಕು. ಯಾಕಂದರೆ ಅವರು ಒಂದು ಹೆಚ್ಚು ಕಮ್ಮಿ ದಶಕಗಳ ಕಾಲ ಅವರು ಶಿ ಹ್ಯಾಸ್ ರೂಲ್ಡ್ ಅಂತಲೇ ಹೇಳ್ಬೋದು. ಬೇಡಿಕೆ ನಿರೂಪಕಿಯಾಗಿ ಅವರೇ ಬೇಕು, ಅಪರ್ಣಾ ಅವರೇ ಬೇಕು, ವೇದಿಕೆಯ ಮೇಲೆ ಅವರ ಧ್ವನಿ ಸಿರಿಯೇ ಬೇಕು. ಈವನ್ TV ವಾಹಿನಿಗಳಲ್ಲಿ ನೋಡುತ್ತಿರೋ ಹಾಗೆ ಅವರು ಮೆಟ್ರೋನಲ್ಲಿ ಏನು ನಾವು ವಾಯ್ಸ್ ರೆಕಾರ್ಡಿಂಗ್ ಕೇಳ್ತೀವಿ, ಕೆಲವೊಂದು ಏನೇನು ಫೋನಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಅದೆಲ್ಲ ಅಪರ್ಣಾ ಅವರೇ ಮಾಡಿರುವಂಥದ್ದು. ಸೊ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ, ಕನ್ನಡವನ್ನು ಇಷ್ಟು ಮಟ್ಟಿಗೆ ಬೆಳೆಸ್ಕೊಂಡು ಇಷ್ಟು ಎತ್ತರಕ್ಕೆ ತಗೊಂಡು ಹೋಗೋರು ತುಂಬಾ ಅಪರೂಪ. ಇವಾಗ ಯಾವುದೇ ಪಾರ್ಟಿಗೆ ಹೋಗಲಿ ಫುಲ್ ನಾವು ಕನ್ನಡ ಮಾತಾಡ್ತಿದ್ದೀವಿ ಅಂದರೆ ಹಿಂಗೆ ನೋಡ್ತಾರೆ. ಯಾಕೆ? ನಮ್ಮ ಮಾತೃಭಾಷೆ ಕನ್ನಡ ಅಲ್ವಾ, ಅದನ್ನು ಬಳಸೋದ್ರಲ್ಲಿ ಏನು ತಪ್ಪಿದೆ? ಸೊ ಆದ್ದರಿಂದ ಕನ್ನಡವನ್ನು ಆದಷ್ಟು ಬೆಳೆಸಬೇಕು. ನಾವು ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಮಾತ್ರ ಆಂಗ್ಲ ಭಾಷೆಯನ್ನು ಉಪಯೋಗಿಸುವಂಥದ್ದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಅಪರ್ಣಾ ಅವ್ರನ್ನ ನಿಜವಾಗ್ಲೂ ನಂಬೋಕ್ಕೆ ಆಗಲ್ಲ. ಅವರು ಹೀಗಾಯ್ತಲ್ಲ, ಇಷ್ಟು ಚಿಕ್ಕ ಏಜು, 57 ವರ್ಷದಲ್ಲಿ ಹೀಗೆ ಆಯಿತು ಅನ್ನೋವಂಥದ್ದು ತುಂಬಾ ಒಂದು ಬೇಸರದ ಸಂಗತಿ. ಹಾಗೆಯೇ ಅಪರ್ಣಾ ಅವರು ನಮಗೆ ಗೊತ್ತಿರೋ ಹಾಗೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಅವರು.
ಅದರಿಂದ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅನ್ನುವಂಥದ್ದು ಒಂದು ವಿಷಯ. ಸೊ ಈ ಕುರಿತು ಏನಿದು ಆರೋಗ್ಯ ಸಮಸ್ಯೆ ಕುರಿತು ಮಾತಾಡ್ತೀನಿ, ಓಕೆನಾ? ಓಕೆ, ಸೊ ಆರೋಗ್ಯದ ಸಮಸ್ಯೆ ಅಂತ ಬಂದರೆ ನಾವು ಹೇಗೆ ಇರಬೇಕು ಅನ್ನುವಂಥದ್ದು, ನಮ್ಮ ದಿನಶೈಲಿ ಹೇಗೆ ಆಗೋಗ್ಬಿಟ್ಟಿದೆ ಅನ್ನುವಂಥದ್ದು. ಸೊ ಇವಾಗ ಎನಿವೇಸ್ ನಾನು ಡಾಕ್ಟರ್ ಹತ್ರ ಹೋಗಿದ್ವಿ. ಡಾಕ್ಟರ್ ಹತ್ರ ಹೋದಾಗ ನಿಮ್ಮ ತಂದೆ ತಾಯಿಗೆ ಏನೇನು ಕಾಯಿಲೆ ಇದೆ, ಇದು ಜನರಲ್ ಕ್ವೆಶನ್ ಎಲ್ರಿಗೂ ಕೇಳುವಂಥದ್ದು. ಸರ್ ನಮ್ಮ ತಂದೆಗೆ ಈ ಥರ ಶುಗರು ಈ ಥರ ಎಲ್ಲ ಇದೆ, ನಮ್ಮ ತಾಯಿಯವ್ರಿಗೆ ಈ ಥರ ಎಲ್ಲ ಇದೆ ಅಂತೆಲ್ಲ ಹೇಳಿದ್ರೆ, ನೋಡಮ್ಮ ನಿನಗೂ ಬರೋ ಚಾನ್ಸಸ್ ಇದೆ ಆಯಿತಾ, ಒಂದು 60% 50% ಚಾನ್ಸಸ್ ಇರುತ್ತೆ. ಬಟ್ ಬೇಸ್ಡ್ ಆನ್ ಯುವರ್ ಲೈಫ್ ಸ್ಟೈಲ್, ನೀವು ಯಾವ ಜೀವನ ಶೈಲಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಇವುಗಳು ನಿಮಗೆ ನಿಮ್ಮ ಮಕ್ಕಳಿಗೆ ಬರೋ ಸಾಧ್ಯತೆ ಇರುತ್ತೆ, ಇಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದು ನಿಮ್ಮ ಕೈಲಿದೆ ಅಂತ ಡಾಕ್ಟರ್ ಒಂದೇ ಮಾತು ಹೇಳಿದ್ದು. ಸೊ ಅವಾಗ ಅನಿಸ್ತು ನನಗೆ, ಸೊ ಜನರಿಗೆ ಇದನ್ನು ಹೇಳಬೇಕು ಅನ್ನುವಂಥದ್ದು. ಏನಪ್ಪ ಅಂದರೆ ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ. ಇವಾಗ ಹಳೆ ಕಾಲದ ಡಯಾಬಿಟೀಸು, ಥೈರಾಯ್ಡ್ ಆಗಿರ್ಬೋದು, ಶುಗರು, BP ಇದೆಲ್ಲ ಕಾಮನ್. ಇವಾಗ ಸರ್ವೇ ಸಾಮಾನ್ಯ, ಚಿಕ್ಕವರಿಂದನೇ ಚಿಕ್ಕ ಏಜ್ಗೆಲ್ಲ ಸ್ಟಾರ್ಟ್ ಆಗಿಬಿಡ್ತೈತೆ. ಸೊ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ನಮ್ಮ ಕೈಲಿರುವಂಥದ್ದು. ಡೈಲಿ ಜಂಕ್ ತಿನ್ನೋದು, ಸಂಜೆ ಆಯಿತು ಅಂದರೆ ಏನಾದರೂ ಒಂದು ತಿನ್ನಬೇಕು, ಬಜ್ಜಿ ಆಗಲಿ, ಪಾನಿಪುರಿ ಆಗಲಿ, ಗೋಬಿ ಮಂಚೂರಿ. ನಾನು ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ಡೈಲಿ ತಿನ್ನೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಆರಾಮ್ಸೆ ಇರ್ಬೋದು, ವಾರಕ್ಕೆ 1 ದಿನ 2 ದಿನ ಓಕೆ ಆಯಿತಾ. ಅದು ಬಿಟ್ಟು ದಿನ ತಿನ್ನೋದನ್ನ ದಯವಿಟ್ಟು ನಿಲ್ಲಿಸಿ. ಅದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇರೋದು, ದಯವಿಟ್ಟು ಅದನ್ನು ನಿಲ್ಲಿಸಿ. ಅದು ಒಂದು. ನಾವು ತಿಂತೀವಿ, ಇಟ್ಸ್ ನಾಟ್ ದಟ್ ನಾವು ತಿನ್ನಲ್ಲ ಅಂತಲ್ಲ, ನಾನು ತಿಂತೀನಿ. ಬಟ್ ಎಸ್, ನಾನು ತಿನ್ನುವಂಥದ್ದು ಓನ್ಲಿ, ಈಗ ಪಾನಿಪುರಿಗೂ ಕುತ್ತಿಗೆ ಬಂದ್ಬಿಟ್ಟಿದೆ, ಅದರಲ್ಲೂ ಏನೋ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಸ್ವೀಟ್ ಪಾನಿಗೆ, ಖಾರ ಪಾನಿಗೆ. ಬಟ್ ನಾವು ಯೂಶ್ವಲಿ ತಿನ್ನೋದು ನಾವು ಪಾನಿಪುರಿ ಅಷ್ಟೇ. ಬಿಟ್ಟರೆ ನನಗೆ ತುಂಬ ಇಷ್ಟ ಆಗುವಂಥದ್ದು ಈ ಚಿರ್ಮುರಿ ಅಂಥದ್ದು, ಬನ್ನಿಪಟ್, ಚಿರ್ಮುರಿ ಐಟಮ್ಸ್ ಏನೇ ಆಗಲಿ, ಟೊಮ್ಯಾಟೊ, ಬನ್ನಿಪಟ್ ಮಸಾಲ. ಸೊ ಇದೆಲ್ಲ ಏನನ್ಸುತ್ತೆ, ತುಂಬ ಜಂಕ್ ಅನ್ಸಲ್ಲ, ಸ್ವಲ್ಪ ಹೆಲ್ದಿ ಟೈಪ್ಗೆ ಬರುತ್ತೆ. ಹೆಲ್ದಿ ಅಲ್ಲ, ಹೆಲ್ದಿ ಟೈಪ್ಗೆ ಬರುತ್ತೆ. ಸೊ ನೀವು ಚಾಟ್ಸ್ನ ಚೂಸ್ ಮಾಡುವಾಗ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿ ತಿಂದರೆ ನಿಮಗೆ ಒಳ್ಳೆಯದು ಅಂತ ಹೇಳ್ತೀನಿ. ಕೆಲವ್ರು ಮೋಮೋಸ್ ತಿಂತಾರೆ, ದಟ್ ಈಸ್ ವೆರಿ ಗುಡ್, ಹೆಚ್ಚು ಕಮ್ಮಿ ನಮ್ಮ ಪಡ್ಡು ಥರನೇ ಇರುತ್ತೆ. ಇದು ಬಿಟ್ಟು ಗೋಬಿ ಮಂಚೂರಿ ಎಲ್ಲ ಅಷ್ಟೊಂದು ಡೀಪ್ ಫ್ರೈ ಅದೆಲ್ಲ ನಾನು ಪ್ರಿಫರ್ ಮಾಡೋದಿಲ್ಲ. ಇಟ್ಸ್ ಓಕೆ, ಒನ್ಸ್ ಇನ್ ಅ ವೈಲ್ ಯು ಕ್ಯಾನ್. ಪಿಜ್ಜಾ, ಈ ಏನು ಡೀಪ್ ಫ್ರೈ ಇದೆಲ್ಲ ಆದಷ್ಟು ಕಮ್ಮಿ ಮಾಡಿದ್ರೆ ನಿಮಗೇನೆ ತುಂಬಾ ಒಳ್ಳೆಯದು. ಆಮೇಲೆ ತಿನ್ನಿ ಬೇಡ ಅಂತ ಹೇಳಲ್ಲ, ವಾರಕ್ಕೆ 1 ದಿನ, ಮ್ಯಾಕ್ಸಿಮಮ್ 2 ದಿನ ಅಷ್ಟೇ. ಅದು ಬಿಟ್ಟು ನೀವು ಜಂಕ್ ಫುಡ್ಗೆ ದಯವಿಟ್ಟು ಅಡಿಕ್ಟ್ ಆಗಬೇಡಿ. ನೀವು ಆರೋಗ್ಯನ ಅದು ಎಲ್ಲಿಗೋ, ನೀವೊಂದು 80-90 ವರ್ಷ ಅಷ್ಟು ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಇವಾಗ ಅಟ್ಲೀಸ್ಟ್ 70-75 ತನಕ ಆರೋಗ್ಯವಾಗಿರಬೇಕು ಅನ್ನೋದಷ್ಟೇ ನಾವು ಕೇಳೋದು. ಸೊ ಅಲ್ಲಿ ತನಕನಾದರೂ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಲ್ವ, ಅದಕ್ಕೋಸ್ಕರ. ಸೊ ಅದೊಂದು ಮಾತು ಹೇಳಬೇಕು ಅಂತ ಅಂದ್ಕೊಂಡೆ. ಹಾಗೆಯೇ ಏನು ಇದು ಕ್ಯಾನ್ಸರ್ ಅನ್ನುವಂಥದ್ದು, ಇವಾಗ ವಿಮೆನ್ಸ್ಗೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಬರ್ತದೆ. ಬ್ರೆಸ್ಟ್ ಕ್ಯಾನ್ಸರೆಲ್ಲ ಏನು ಅಂದರೆ, ಇನ್ ಕೇಸ್ ಯಾವುದಾದ್ರೂ ಒಂದು ಸೈಡ್ ಇದ್ದರೆ ದೇ ವಿಲ್ ರಿಮೂವ್ ಇಟ್, ದೆನ್ ಲೇಟರ್ ಆನ್ ದೇ ವಿಲ್ ಬಿಕಮ್ ನಾರ್ಮಲ್. ದಟ್ಸ್ ನಾಟ್ ಅಟ್ ಆಲ್ ಅ ಬಿಗ್ ಡೀಲ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅಷ್ಟೊಂದೇನು ಇದಿಲ್ಲ, ಹುಷಾರಾಗ್ತಾರೆ. ನಮ್ಮ ರಿಲೇಷನಲ್ಲಿ ತುಂಬ ಜನ ವಯಸ್ಸಾಗಿರೋರು ಕೂಡ ಮಾಡಿಸ್ಕೊಂಡು ಆಪ್ರೇಷನ್ನು ಆರಾಮಾಗಿದ್ದಾರೆ. ಬಟ್ ಬೇರೆ ಅಪಾರ್ಟ್ ಫ್ರಮ್ ದಟ್ ಬೇರೆ ಯಾವುದೇ ಥರದ ಕ್ಯಾನ್ಸರ್ ಬಂದರೂ ಮಿನಿಮಮ್ ಒಂದು 2 ವರ್ಷ, ಮ್ಯಾಕ್ಸಿಮಮ್ 2-3 ವರ್ಷ, ಬೇಸ್ಡ್ ಆನ್ ದ ಯಾವ ಸ್ಟೇಜಲ್ಲಿ ಇರ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಕ್ಯಾನ್ಸರ್ ಅನ್ನುವಂಥದ್ದು ಇವಾಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ನನ್ನ ರಿಲೇಟಿವೇ, ನನ್ನ ಕಸಿನ್ನೇ ಒಬ್ಬ, ಸೇಮ್ ನನ್ನ ಏಜೇ, ತುಂಬಾ ಬೇಜಾರಾಗುತ್ತೆ ಅವನಿಗೆ. ಎಷ್ಟು ಚಿಕ್ಕ ಏಜಲ್ಲಿ ವೆನ್ ಹೀ ಕೇಮ್ ಟು ನೋ ದಟ್ ಹಿ ಹ್ಯಾಸ್ ಕ್ಯಾನ್ಸರ್, ಹಿ ವಾಸ್ ಆಲ್ರೆಡಿ ಇನ್ ದ 3rd ಸ್ಟೇಜ್. ಗೊತ್ತೇ ಆಗಲ್ಲ ನಿಮಗೆ ಕ್ಯಾನ್ಸರ್, 1st, 2nd ಸ್ಟೇಜಲ್ಲೆಲ್ಲ ಗೊತ್ತೇ ಆಗಲ್ಲ ಎಂಥ ಕ್ಯಾನ್ಸರ್ ಬಂದಿದೆ ಹೇಗೆ ಅಂತ. ಅದಾದಮೇಲೆ ಅವ್ನು ಕ್ಯಾನ್ಸರ್ ಬಂದಮೇಲೆ ಹಾರ್ಡ್ಲಿ ಈ ಸ್ಟೇಡ್ ಫಾರ್ 1.5 years ಆರ್ ಮ್ಯಾಕ್ಸ್ ಫಾರ್ 2 years ಅಷ್ಟೇ ಅವನಿದ್ದಿದ್ದು. ತುಂಬಾ ಬೇಜಾರಾಗುತ್ತೆ. ಏನು ಮಾಡ್ತೀರಾ ಹೇಳಿ, ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರೆ ಅಟ್ಲೀಸ್ಟ್ ಒಂದು 57-60 ಓಕೆ, ಎಲ್ಲ ಸ್ವಲ್ಪ ಜವಾಬ್ದಾರಿ ಎಲ್ಲ ಕಳ್ಕೊಂಡಿರ್ತೀರ ಅಂತ ಹೇಳ್ಬೋದು. ನಮ್ಮ ಏಜವರೆಲ್ಲ ಆಗಿಬಿಟ್ರೆ ಇನ್ನೂ ಮಕ್ಕಳು
ತುಂಬಾ ಚಿಕ್ಕವ್ರು ಇರ್ತಾರೆ. 2 ಮಕ್ಕಳು ಅವನಿಗೆ, ಗಂಡು ಮಕ್ಕಳು. ಒಂದು ಮಗು, ಇಬ್ಬರು ಮಕ್ಳಿಗೂ ಏನೂ ಗೊತ್ತಾಗಲ್ಲ ಬಿಡಿ. ಇಟ್ಸ್ ಓನ್ಲಿ ಒಂದು ದೊಡ್ಡವನು ಬಂದು 2-3 ಇಯರ್ಸ್ ಅಷ್ಟೇ. ಚಿಕ್ಕವನು ಇನ್ನೂ ಆಗ್ತಾನೆ 1 ವರ್ಷ ಅಷ್ಟೇ ಆಗಿದ್ದಿದ್ದು. ತುಂಬ ಬೇಜಾರಾಗುತ್ತೆ. ನಮ್ಮ ಜೊತೆಗೆ ನಾವು ಯಾವಾಗಲೂ ಫ್ಯಾಮಿಲಿ ಗೆಟ್ ಟುಗೆದರ್ ಅಂದರೆ ಅವ್ನು ಇರ್ತಾ ಇದ್ದ. ಮತ್ತು ಫ್ರೆಂಡ್ಸ್ ಹೇಳಬೇಕು ಅಂದರೆ ಅವ್ನಿಗೆ ಒಂದು ಥರದ ಕೆಟ್ಟ ಹ್ಯಾಬಿಟೂ ಇಲ್ಲ. ಒಂದು ಸ್ಮೋಕ್ ಆಗಲಿ ಡ್ರಿಂಕ್ ಆಗಲಿ ಮಾಡಿದವನೇ ಅಲ್ಲ. ಆ್ಯಂಡ್ ಹಿ ವಾಸ್ ಇನ್ ವೆರಿ ಗುಡ್ ಕ್ಲೈಮೇಟ್. ಸಿಟಿಯಲ್ಲಿ ಇರ್ತಾರೆ, ಪೊಲ್ಯೂಷನ್ನು ಅದು ಇದು, ಆ ಕ್ಲೈಮೇಟ್. ಅವ್ನು ಹಳ್ಳಿಲಿದ್ದ, ಆದರೂ ಹೆಂಗೆ ಕ್ಯಾನ್ಸರ್ ಬಂತು ಅವನಿಗೆ ಗೊತ್ತೇ ಆಗಲ್ಲ. ಹೇಗೆ ಬರುತ್ತೆ ಈಗಿನ ಕಾಯಿಲೆಗಳು, ಹೇಗೆಲ್ಲ ಬರುತ್ತೆ, ಅವ್ನ ಲೈಫ್ ಸ್ಟೈಲ್ ಹೇಗಿತ್ತು ಅನ್ನೋದೇ ನಂಗೆ ಗೊತ್ತಿಲ್ಲ. ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಲೇಟ್ ನೈಟು ಪಾರ್ಟೀಸ್ ಮಾಡಬೇಡಿ ಅಂತ ಹೇಳಲ್ಲ. ಎವ್ರಿ ವೀಕೆಂಡ್ ಹೋಗೋ ಬದಲಿ ತಪ್ಪಿಸಿ, ಮಂತ್ಲಿ ಟ್ವೈಸ್ ಅಥವಾ ಮಂತ್ಲಿ ಒನ್ಸ್ ಈ ಥರ ಮಾಡಿ. ನಿಮ್ಮ ದುಡ್ಡು ಉಳಿಯುತ್ತೆ, ನಿಮ್ಮ ಆರೋಗ್ಯನೂ ಉಳಿಯುತ್ತೆ. ಅದೊಂದು ಪಾಯಿಂಟು. ಆದಷ್ಟು ಜಂಕ್ ಫುಡ್ಗಳನ್ನ ಕಮ್ಮಿ ಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಅಟ್ಲೀಸ್ಟ್ ಮಂಡೇ ಟು ಫ್ರೈಡೇ ಏನು ಆಫೀಸ್ ಅವರ್ಸ್ ಹೋಗ್ತೀರಾ, ಆ ಮಂಡೇ ಟು ಫ್ರೈಡೇ ರೆಗ್ಯುಲರ್ ಆಗಿ ಏನಾದರೂ ಒಂದು ಎಕ್ಸಸೈಸ್ನ ಖಂಡಿತವಾಗ್ಲೂ ನೀವು ಮಾಡಬೇಕು. ಇಲ್ಲ ಯೋಗ ಆಗಿರ್ಬೋದು, ಅರ್ಧ ಅವರ್ ಮಾಡಿ ಸಾಕು. ಇಲ್ಲ ವಾಕಿಂಗ್ ಆಗಿರ್ಬೋದು, ಯಾವುದೇ ಆಗಲಿ ಹಾಫ್ ಆನ್ ಅವರ್ ಟು 1 hour or 45 minutes ಮಾಡಲೇಬೇಕು. ಇಲ್ಲ ನಾನು ಜಿಮ್ಗೆ ಹೋಗ್ತೀನಿ, ನನಗೆ ಆ ಥರದ ಆಸೆ ಅಂದರೆ ದಯವಿಟ್ಟು ಹೋಗಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್, 1 hour, 1.5 hour ನಿಮ್ಮ ಟೈಮ್ ಯಾವ ಟೈಮ್ ಆಗುತ್ತೆ ದಯವಿಟ್ಟು ಹೋಗಿ. ಸೊ ಇಲ್ಲ ಮನೇಲೇ ನನ್ನ ಥ್ರೆಡ್ಮಿಲ್ಲು, ನನ್ನ ಮೆಷಿನ್ ಇದೆ ಅಂದರೆ ದಯವಿಟ್ಟು ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡಿ ಆ ಟೈಮಲ್ಲಿ ನೀವು ಮಾಡಲೇಬೇಕು. ಏನೇ ಆದರೂ ಮಾಡಲೇಬೇಕು ಅನ್ನೋದೊಂದು ಇಟ್ಕೊಳ್ಳಿ ಮೈಂಡಲ್ಲಿ. ಮಿಸ್ಸೇ ಮಾಡೋ ಹಾಗಿಲ್ಲ, ಆ ಥರ ಮಾಡಬೇಕು ನೀವು. ಸೊ ಈ ಥರ ಒಂದು ಲೈಫ್ ಸ್ಟೈಲ್ನ ಕಾಪಾಡ್ಕೊಂಬಂದು, ಮತ್ತು ಆದಷ್ಟು ಫ್ರೂಟ್ಸ್, ವೆಜಿಟೇಬಲ್ಸ್ಗಳು, ಎಸ್ಪೆಷಲಿ ಸೊಪ್ಪನ್ನು ತುಂಬ ತಿನ್ನಿ. ವಾರಕ್ಕೊಂದು 2-3 ದಿನ. ಸೊಪ್ಪು ಬಿಡ್ಸೋಕ್ಕೆ ಎಲ್ಲ ಕಷ್ಟ ಅಂದರೆ ದಯವಿಟ್ಟು, ಯಾವುದು ಕಷ್ಟ ಇಲ್ಲ ನಮ್ಮ ಆರೋಗ್ಯಕ್ಕೆ ಅಂತ ಬಿಡು ಮಾಡ್ಕೊಳ್ಳಿ. ನಾವು ಸಮಯನ ನಮಗಾಗಿನೇ ಎತ್ತಿಟ್ಕೊಬೇಕು, ಬೇರೆ ಯಾರೂ ನಮ್ಗೆ ಸಮಯ ಕೊಡಲ್ಲ. ಸೊ ಎತ್ತಿಟ್ಕೊಂಡು ಬಿಡಿಸೋದು ಮಾಡೋದೆಲ್ಲ ಮಾಡಿಕೊಂಡು ದಯವಿಟ್ಟು ಒಳ್ಳೆ ಆಹಾರವನ್ನು ಒಳ್ಳೆ ಟೈಮಲ್ಲಿ ಒಳ್ಳೆ ಪ್ರೇಯರನ್ನು ಮಾಡಿ ಸೇವಿಸಿ. ಆ್ಯಂಡ್ ಇನ್ನೊಂದನ್ನು ಹೇಳಬೇಕು, ನೀವು ಯಾವುದೇ ಊಟನ ಸೇವಿಸ್ತಾ ಇದ್ದೀರಾ ಅಂದರೆ ಅದಕ್ಕೊಂದು ರೆಸ್ಪೆಕ್ಟ್ ಕೊಡಿ. ಅನ್ನದಾತೋ ಸುಖೀ ಭವ, ಅನ್ನದಲ್ಲೇ ಅನ್ನಪೂರ್ಣೇಶ್ವರಿಯವ್ರು ಕಾಣಿಸೋದು. ಒಂದು ಅಗಳ ಅನ್ನನೂ ಕೆಲವ್ರಿಗೆ ಸಿಗ್ತಾನೆ ಇರಲ್ಲ, ನಮ್ಗೆ ಅಷ್ಟಾದರೂ ಸಿಕ್ಕಿದೆ. ಅದಕ್ಕೆ ಯಾವುದೇ ಊಟ ಶುರು ಮಾಡೋಕ್ಕಿಂತ ಮುಂಚೆನೂ ಒಂದು ಶ್ಲೋಕ ಬರುತ್ತೆ, ನಿಮಗೆಲ್ಲರಿಗೂ ಕೆಲವ್ರಿಗೆಲ್ಲ ಗೊತ್ತಿದೆ ಅಂದ್ಕೊತೀನಿ, ಸಹನಾ ಭವತು ಅಂತ. ಆ ಶ್ಲೋಕವನ್ನು ಹೇಳಿ ದಯವಿಟ್ಟು ಊಟವನ್ನು ಸೇವಿಸೋದ್ರಿಂದ ಆ ಊಟ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಅಂದರೆ ನಿಮ್ಮ ಬಾಡಿ ಒಳಗೆ ಹೋಗ್ತಿದ್ದಂಗೆ ಅದು ಒಳ್ಳೆ ಕಡೆಗೆ ತಿರುಗುತ್ತೆ, ಪಾಸಿಟಿವ್ ಆಗಿರುತ್ತೆ, ನೀವು ಪಾಸಿಟಿವ್ ಆಗಿರ್ತೀರ. ಸೊ ಆದ್ದರಿಂದ ಒಳ್ಳೆ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳಿ, ಒಳ್ಳೆ ಡಯಟ್ನ ಫಾಲೋ ಮಾಡಿ, ಒಂದು ಯೋಗಾಭ್ಯಾಸ ಆಗಿರ್ಬೋದು, ಒಂದು ಏನೇ ಆದರೂ ಎಕ್ಸಸೈಸ್ ರೀತಿಯಲ್ಲಿ ಡೈಲಿ ಮಾಡಲೇಬೇಕು, ಅದನ್ನು ರೂಢಿಸ್ಕೊಳ್ಳಿ. ಹಾಗೆಯೇ ಒಳ್ಳೆಯದನ್ನು ಮಾತಾಡಿ. ಒಂದು 4 ಜನಕ್ಕೆ ನಿಮ್ಮಿಂದ ಒಳ್ಳೆಯದಾಗುತ್ತೆ, ಅಥವಾ ಒಂದು 4 ಜನಕ್ಕೆ ನಿಮ್ಮಿಂದ ಒಂದು ಮುಖದಲ್ಲಿ ನಗು ತರಿಸುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ? ಅದನ್ನು ಮಾಡಿ. ಹಾಗೆಯೇ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬೇಡಿ, ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಇನ್ನೊಬ್ರ ಬಗ್ಗೆ ಮಾತಾಡಬೇಡಿ. ಯಾಕಂದರೆ ನಮ್ಮದೇ ಎಷ್ಟೊಂದಿರುತ್ತೆ ಅಲ್ವಾ? ಸೊ ನಮ್ಮದನ್ನ ನಾವು ನೋಡಿಕೊಂಡು ಇದೆಲ್ಲ ಒಳ್ಳೆಯ ಅಭ್ಯಾಸಗಳನ್ನ ಇಟ್ಕೊಂಡ್ರೆ ಯಾವ ಕ್ಯಾನ್ಸರ್ ಆಗಲಿ, ಯಾವ ಡೆಂಗ್ಯೂ ಆಗಲಿ, ಯಾವ ಕೋವಿಡ್ ಆಗಲಿ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಹೆಲ್ದಿಯಾಗಿರಬೇಕು. ಇನ್ನು ಮುಂದಕ್ಕೂ ನಾವು ಜನರಿಗೆ ಅದನ್ನೇ ಸಾರಬೇಕು. ಸೊ ಹೆಲ್ದಿ ಲೈಫ್ ಸ್ಟೈಲ್ನ ನಾವು ತೊಗೊಂಡೋದ್ರೆ ನಮ್ಗೆ ಯಾವುದೇ ರೀತಿಯಾದ ಎಫೆಕ್ಟು ಚಿಕ್ಕ ಏಜಲ್ಲಿ ಆಗೋದು ಸಾಧ್ಯತೆ ಕಮ್ಮಿ ಆಗುತ್ತೆ. ದೊಡ್ಡ ಏಜ್ಗೆ ಹೋಗ್ತಾನೋ ನಿಮ್ಮದು ಇಮ್ಯುನಿಟಿ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗಿನ ಕಾಲದವರು ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಒಂದು ಕಾಫ್ ಬಂತಾ ಹೋಗು ಡಾಕ್ಟರ್ ಹತ್ರ, ಇಮ್ಮಿಡಿಯೇಟ್ ಮೆಡಿಸಿನ್ ತೊಗೊಂಡ್ಬಾ, ನುಂಗು. ಮಾತ್ರೆಗಳನ್ನ ಆದಷ್ಟು ಕಮ್ಮಿ ಮಾಡಿ, ಯಾಕೆಂದರೆ ನಿಮ್ಮ ಇಮ್ಯುನಿಟಿ ಪವರ್ನ ಅದು ತಿಂದ್ಕೊಂಬಿಡುತ್ತೆ, ಕಮ್ಮಿ ಮಾಡ್ತಾ ಹೋಗುತ್ತೆ. ಆದಷ್ಟು ನೀವು ಮಾತ್ರೆಗಳಿಗೆ ಅಡಿಕ್ಷನ್ ಆಗೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಆದಷ್ಟು ಇವಾಗ ಕೆಮ್ಮು ಬರುತ್ತಾ, ಎಷ್ಟೊಂದಿದೆ. ದೊಡ್ಡ ಪತ್ರೆಗೆ ಸಾಲ್ಟ್, ಕಲ್ಲುಪ್ಪನ್ನು ಹಾಕ್ಕೊಂಡು ತಿಂದರೆ ಕೆಮ್ಮು ಕಮ್ಮಿ ಆಗುತ್ತೆ. ಡೈಲಿ ಗಾಗಲ್ ಮಾಡಿ. ಏನಾದರೂ ನೋಸ್ ಪ್ರಾಬ್ಲಮ್ ಆಯಿತಾ, ನಗಡಿಗೂ ತುಳಸಿ, ಇದೆಲ್ಲ ನ್ಯಾಚುರಲ್ ರೆಮಿಡೀಸ್ ಇರುವಾಗ ನಮಗೆ ಈ ವೈ ವಿ ವಾಂಟ್ ಟು ಗೋ ಟು
ನೀವು ಮೆಡಿಸಿನ್ ತುಂಬ ನಿಮ್ಮ ಕೈಲಿ ಆಗ್ತಲ್ಲ 2-3 ದಿನ ಟ್ರೈ ಮಾಡಿ ಮನೇಲಿ ಅಲ್ವಾ. ಜೇನುತುಪ್ಪ ಶುಂಠಿ ತಿಂದರೆ ಹೋಗುತ್ತೆ, ಹಾಲ್ಗೆ ಅರಿಶಿನ ಹಾಕೊಂಡು ಕುಡಿದ್ರೆ ಕೆಮ್ಮೆಲ್ಲ ಹೋಗುತ್ತೆ. ಈ ಥರದ್ದೆಲ್ಲ ಹೋಮ್ ರೆಮಿಡೀಸ್ ಇರುವಾಗ ಫಸ್ಟ್ ವಿ ಹ್ಯಾವ್ ಟು ಗೋ ವಿತ್ ದಟ್, ವಿ ಹ್ಯಾವ್ ಟು ಟ್ರೈ ದಟ್. 2 to 3 days ಕಮ್ಮಿ ಆಗಿಲ್ವಾ, ಬೆಸ್ಟ್ ನಾನು ಹೇಳೋದು ಗಾಗಲ್ ಮಾಡಿ, ಬೆಳಗ್ಗೆ ಸಾಯಂಕಾಲ ಗಾಗಲ್ ಮಾಡಿದ್ರೆ ನಿಮಗೆಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಮೀನ್ಸ್ ಕಾಫ್ ಕೋಲ್ಡ್ ಎಲ್ಲ ವಾಸಿ ಆಗುತ್ತೆ. ಸ್ಟೀಮ್ ತಗೊಳ್ಳಿ, ಇಷ್ಟರಲ್ಲೇ ಗುಣ ಆಗಿಬಿಡ್ತೀರಾ ನೀವು. ಒಂದು 3-4 ದಿನ ಟೈಮ್ ಕೊಡಬೇಕು. ಯಾವುದೇ ಕಾಯಿಲೆ ಬೇಗ ಅಟ್ಯಾಕ್ ಆಗುತ್ತೆ, ಬಟ್ ನಾವು ನ್ಯಾಚುರಲ್ ರೆಮಿಡೀಸ್ ಕೊಡುವಾಗ ಅದು ಲೇಟಾಗೇ ವಾಸಿ ಆಗೋದು. ಆ್ಯಂಡ್ ಕೆಮ್ಮು ಕಫ ಎಲ್ಲ ಬಂದರೆ ಮಿನಿಮಮ್ 15 days ಇದ್ದೇ ಇರುತ್ತೆ. ಸೊ ಆದ್ದರಿಂದ 1 ದಿನಕ್ಕೆ 2 ದಿನಕ್ಕೆ ಹೋಗ್ಬಿಟ್ಟು ಒಂದಷ್ಟು ಆ್ಯಂಟಿಬಯೋಟಿಕ್ಸು ಒಂದಷ್ಟು ಮಾತ್ರೆಗಳನ್ನ ನಿಮ್ಮ ಬಾಡಿಗೆ ಕೊಟ್ಬಿಟ್ಟು ದಯವಿಟ್ಟು ಆ ಬಾಡಿನ ಯಾವತ್ತೂ ದೇವ್ರ ಥರ ದೇವಸ್ಥಾನದ ಥರ ನೋಡ್ಕೋಬೇಕಂತೆ. ಸೊ ನಾವು ಏನು ಒಳ್ಳೆಯದನ್ನು ಒಳಗೆ ಕೊಡ್ತೀವಿ ಅದಷ್ಟೇ ಹೊರಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಇಲ್ಲಿರೋ ದೇವರು ಅಲ್ಲಿರೋ ದೇವರು ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮನ್ನು ದೇವ್ರು ಹಾಗೆ ಕಾಪಾಡ್ತಾನೆ ಅನ್ನೋದೇ ನಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ಈ ಥರ ಡೆಂಗ್ಯೂ ಆಗಲಿ ಏನೇ ಆಗಲಿ ನಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗಿದ್ದರೆ ಅದು ಯಾವುದು ನಮ್ಮ ಹತ್ರಕ್ಕೆ ಬರಲ್ಲ ಅನ್ನೋದಷ್ಟೇ ನಾನು ಹೇಳಬೇಕು ಅಂದ್ಕೊಂಡಿದ್ದು. ಓಕೆ, ಇದೇ ಇವತ್ತಿನ ಬ್ಲಾಗ್. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಒಳ್ಳೆ ಲೈಫ್ ಸ್ಟೈಲ್ನ ರೂಪಿಸ್ಕೊಳ್ಳಿ, ಹಾಗೆಯೇ ಮುಂದಕ್ಕೆ ತೊಗೊಂಡು ಹೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.